ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಈ ವರ್ಷ KCT ಮುಖಾಂತರ KA ಕೌನ್ಸಿಲಿಂಗ್ನಿಂದ ನೀವು ಸೆರಿಕಲ್ಚರ್ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕದಲ್ಲಿ ಎಷ್ಟು ಸೆರಿಕಲ್ಚರ್ ಕಾಲೇಜಸ್ ಇವೆ ಹಾಗೂ KAಯಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಯಾವ ಕಾಲೇಜನ್ನು ಸೆರಿಕಲ್ಚರ್ ಕಾಲೇಜನ್ನು ಪ್ರಯಾರಿಟಿ ಆರ್ಡರ್ನಲ್ಲಿ ಮೊದಲು ಇಕ್ಕಬೇಕು ಹಾಗೂ ಲೀಸ್ಟ್ ಪ್ರಯಾರಿಟಿ ಆರ್ಡರ್ನಲ್ಲಿ ಇಕ್ಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕರ್ನಾಟಕದಲ್ಲಿ ಇರೋ ಸೆರಿಕಲ್ಚರ್ ಕಾಲೇಜಸ್ ಅನ್ನು ನೋಡೋದಾದ್ರೆ ಕರ್ನಾಟಕದಲ್ಲಿ ತುಂಬಾನೇ ಕಡಿಮೆ ಕಾಲೇಜಸ್ ಇವೆ. ಇನ್ನು ಮೊದಲನೇದಾಗಿ ಸೆರಿಕಲ್ಚರ್ ಚಿಕ್ಕಬಳ್ಳಾಪುರ, ಇನ್ನು ಎರಡನೇ ಕಾಲೇಜ್ ಆಫ್ ಸೆರಿಕಲ್ಚರ್ EVS ಬೆಂಗಳೂರು, ಮೂರನೇ ಕಾಲೇಜು ಯೂನಿವರ್ಸಿಟಿ ಆಫ್ ಸೆರಿಕಲ್ಚರ್ ಮೈಸೂರು, ಇನ್ನು ನಾಲ್ಕನೇದು ಭಾರತಿ ಕಾಲೇಜ್ ಆಫ್ ಸೆರಿಕಲ್ಚರ್ ಮಂಡ್ಯ, ಇನ್ನು ಐದನೇದು ಶ್ರೀ ಸಿದ್ಧಾರ್ಥ ಸೆರಿಕಲ್ಚರ್ ಕಾಲೇಜು ತುಮಕೂರು. ಈ 5 ಕಾಲೇಜು ಹೋದ ವರ್ಷ KCT ಕೌನ್ಸಿಲಿಂಗ್ನಲ್ಲಿ ಸೀಟ್ ಅಲಾಟ್ಮೆಂಟ್ ಮಾಡ್ಕೊಂಡಂಥ ಕಾಲೇಜ್ಗಳು. ನಿಮ್ಗೆ ಅನ್ಸ್ಬೋದು ಕರ್ನಾಟಕದಲ್ಲಿ ಇಷ್ಟೇ ಕಾಲೇಜಸ್ ಇವೆ ಏನಂತ. ಇದು ವ್ಯಾರಿ ಆಗ್ಬೋದು, ಯಾಕಂದ್ರೆ ಪ್ರತಿ ವರ್ಷ KA ಕೌನ್ಸಿಲಿಂಗ್ನಲ್ಲಿ ಸೀಟ್ಗಳು ಹೆಚ್ಚಿಗೆ ಹಾಗೂ ಕಡಿಮೆ ಆಗ್ಬೋದು ಹಾಗೂ ಹೊಸ ಕಾಲೇಜ್ ಆ್ಯಡ್ ಕೂಡ ಆಗ್ಬೋದು. ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸೆರಿಕಲ್ಚರ್ ಕೋರ್ಸ್ನ ಆಯ್ಕೆ ಮಾಡ್ಕೋಬೇಕು ಅಂತಿದ್ರೆ ಈ ವಿಡಿಯೋವರಿಗೆ ಸೆಂಡ್ ಮಾಡಿ. ಹಾಗೂ ನಿಮಗೆ ಸಂಪೂರ್ಣವಾಗಿ ಸೆರಿಕಲ್ಚರ್ ಕೋರ್ಸ್ ಬಗ್ಗೆ ಮಾಹಿತಿ ಬೇಕಂದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅದರ ಸಂಪೂರ್ಣವಾದ ವಿಡಿಯೋನ ಮಾಡ್ತೀನಿ.